ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಮೂಲಂಗಿ ತುರ್ಕೊಂಡು ಹಾಕೋತಾ ಇದ್ದೀನಿ. ಆಮೇಲೆ ಇದ್ಕಿದ ಬೇಳೆನೂ ಇಟ್ಟು ಅದನ್ನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನೂ ಹಾಕೋತಾ ಇದ್ದೀನಿ. ಇನ್ನು ಇದನ್ನು ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಹದ್ವಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂದ್ಬಿಟ್ಟು ಬಿಸಿನೀರು ಹಾಕ್ಕೊಂಡು ಹದ್ವಾಗಿ ಕಲಿಸ್ಕೊಂಡು ಇಟ್ಕೊಂಡೆ. ಇನ್ನು ಅದು ನೆನೆಸೋಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಮನೆ ಕೆಲಸ ಮಾಡೋ ಕಡೆ ಬಂದೆ. ಇನ್ನು ನನ್ನ ಮಗ ಎದ್ಬಿಟ್ರೆ ಯಾವ ಕೆಲಸನೂ ಆಗೋಲ್ಲ. ಇನ್ನು ನನ್ನ ಮಗ ಎದ್ದೇಳೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡೇ ಬಿಡ್ಬೋದು. ಏಕೆಂದರೆ ಒಂದು ಸ್ವಲ್ಪ ಎದ್ದೇಳೋದು ಲೇಟು. ಅದರಿಂದ ಅವ್ನು ಎದ್ದೇಳೋಷ್ಟರಲ್ಲಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬಿಟ್ರೆ ಇನ್ನು ಅವ್ನು ಎದ್ದ ತಕ್ಷಣ ಅವನು ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ಪಾತ್ರೆ ತೊಳೆಯೋ ಕೆಲಸ ಎಲ್ಲ ನಮ್ಮ ಅತ್ತೆ ಮಾಡ್ಕೋತಾಯಿದ್ರು. ಇನ್ನು ಇದೆಲ್ಲ ಕೆಲಸ ಮುಗಿಸಿದ್ಮೇಲೆ ಗೂಡಿಸಿ ಒರೆಸಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನ್ನ ಮಗನೂ ಎದ್ದೇಳ್ಸೋಕೆ ಹೋದೆ. ಆಮೇಲೆ ಎದ್ದೇಳಿಸ್ಬಿಟ್ಟು ಅವನು ಕೂಡ ಸ್ನಾನಕ್ಕೆ ಕರ್ಕೊಂಡೋಗಿ ಅವನಿಗೂ ಸ್ನಾನ ಮಾಡಿಸಿ ಅವ್ನಿಗೆ ಯೂನಿಫಾರ್ಮ್ ಹಾಕಿ ಎಲ್ಲ ರೆಡಿ ಮಾಡಿ ಬಟ್ಟೆ ಹಾಕಿ ಎಲ್ಲ ಮುಗಿಸ್ದೆ. ಏಕೆಂದರೆ ಏನೇ ಹೇಳಿ ಮಕ್ಕಳನ್ನ ರೆಡಿ ಮಾಡಿಸಿ ಅವ್ರ ಸ್ಕೂಲಿಗೆ ಕಳ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿರುತ್ತೆ. ಅವನೇನು ನನಗೆ ಅಷ್ಟೊಂದು ತೊಂದರೆ ಕೊಡೋಲ್ಲ. ಅದರಿಂದ ನನಗೇನು ಅಷ್ಟೊಂದು ಹಿಂಸೆ ಅನಿಸಲ್ಲ. ಬೇಗ ಎದ್ದು ರೆಡಿ ಮಾಡ್ಕೊಬಿಡ್ತಾನೆ. ಆಮೇಲೆ ಅವ್ನು ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡೋಣ ಅಂತ ಆಯಿಲ್ ಶೀಟ್ ಮೇಲೆ ಅಕ್ಕಿ ರೊಟ್ಟಿನ ತಟ್ಕೊಂಡೆ. ಈ ಥರ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ಎಣ್ಗಾಯಿ ಮಾಡ್ಕೋಬೇಕಾಗಿತ್ತು, ಬಟ್ ಅದಕ್ಕೆ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡೆ. ಅವನಿಗೂ ತಿನ್ನಿಸಿ ಅವನು ಸ್ಕೂಲ್ ಕಡೆ ಹೋಗೋಕ್ಕೆ ಅವ್ರ ಪಪ್ಪನ ಕೈ ಡ್ರಾಪ್ ಕೊಡ್ಸ್ಕೊತೀನಿ ಅಂತ ಕಾರ್ ಹತ್ಕೊಂಡು ಅವನು ಕೂಡ ಪ್ಲೇನ್ ಕೇಸ್ ಕೊಟ್ಟು ಬಾಯ್ ಮಾಡ್ಬೋದು ಹೊರಟ. ಆಮೇಲೆ ನಾನು ತಿಂಡಿ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರಾಯರಿಗೆ ತುಪ್ಪದ ದೀಪ ಹಚ್ಬೇಕಲ್ಲ, ಇವತ್ತು ಗುರುವಾರ ಅಂದ್ಬಿಟ್ಟು ಹೂವೆಲ್ಲ ಹಾಕಿ ತುಪ್ಪದ ದೀಪ ಹಚ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಇನ್ನು ರಾತ್ರಿ ಊಟಕ್ಕೆ ಮೊಸಪ್ಪು ಸಾಂಬಾರು ಮಧ್ಯಾಹ್ನನೇ ನಮ್ಮ ಅತ್ತೆ ಮಾಡಿಟ್ಟಿರು ನಾನು ಸ್ನಾನದಿಂದ ಬರೋಗಂಟ. ಅದಕ್ಕೆ ಅವ್ರಿಗೆ ಮುದ್ದೆ ಮಾಡಿಕೊಟ್ಬಿಟ್ಟು ಊಟಕ್ಕೆ ಬಡಿಸ್ಕೊಟ್ಟೆ. ಇನ್ನು ನನ್ನ ಮಗ ಸ್ವಲ್ಪ ಸ್ಕೂಲಿಂದ ಬರಬೇಕಾದ್ರೆ ಬಿದ್ದುಬಿಟ್ಟು ಕಾಲೇಟ್ ಮಾಡ್ಕೊಬಿಟ್ಟಿದ್ದ ಪಾಪ. ಅದಕ್ಕೆ ಅವ್ನು ಸ್ವಲ್ಪ ದೃಷ್ಟಿಯಾಗಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ದೃಷ್ಟಿ ತೆಗ್ದಾಕೋಣ ಅಂತ ದೃಷ್ಟಿ ತೆಗ್ತಾಯಿದ್ರೆ ಅವ್ನು ನನಗೆ ದೃಷ್ಟಿಯಾಗಿದೆ ಬಾ ನಿನಗೆ ದೃಷ್ಟಿ ತೆಗಿತೀನಿ ಅಂತ ತೆಗಿತಾ ಇದ್ದಾನೆ. ಆಮೇಲೆ ಎಲ್ಲ ಊಟ ಮಾಡಿ ಮಲ್ಕೊಂಡ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.